ಜ್ಞಾನಲಕ್ಷ್ಮಿ ಓದ್ರಿ, ಸ್ವಲ್ಪ ಉಪನ್ಯಾಸಗಳನ್ನು ಕೇಳ್ರಿ, ಒಳ್ಳೊಳ್ಳೆ ವಿಚಾರಗಳನ್ನು ಕೇಳ್ರಿ, ಬರೀ ದುಡ್ಡು ಬರೋ ಜಾಗನೇ ನೋಡಬೇಡ್ರಿ. ಯಾವಾಗ ನಾವು ದುಡ್ಡಿಂದೆ ಅಂತ ಹೇಳ್ತೀವಿ, ಆ ರೀತಿ ಅದನ್ನು ನೋಡೋದಕ್ಕೆ ಈಗ ಸಾಕಷ್ಟು ಜನ ಉಟ್ಕೊಂಡ್ಬಿಟ್ಟಿದ್ದಾರೆ ಕಣ್ರಿ. ನಂಬಿಕೆಗಳು ಎಷ್ಟಿರ್ಬೇಕು ಅಷ್ಟೇ ಇರಬೇಕು ಕಣ್ರಿ. ಈ ದೇವಸ್ಥಾನಕ್ಕೆ ಹೋದೆ, ಅಲ್ಲಿಂದ ಬರೋದು ನಾನು ಸಾಲ ತೀರ್ತೀನಿ. ಹೆಂಗ್ರಿ ಸಾಲ ತೀರುತ್ತೆ? ನೀವು ದುಡಿದನೇ ನಿಮ್ಮ ಪರಿಹಾರನ ನಾನು ಆ ಹೋಮ ಮಾಡಿ ತೀರಿಸ್ತೀನಿ ಅಂದ್ಬಿಟ್ರೆ ಹಂಗೆ ಆಗೋದಿಲ್ಲ ಕಣ್ರಿ. ದೇವ್ರು ಇದ್ದೇ ಇದ್ದಾನೆ, ಹೋಮ ಮಾಡೋದು ಸರಿ, ಆದರೆ ನಿಮ್ಮ ಮನಸ್ಸು ಮೊದಲು ಕೇಂದ್ರೀಕರ. ಆದ್ದರಿಂದ ನಿಮಗೆ ನೆಮ್ಮದಿ ಲಕ್ಷ್ಮಿ ಬೇಕು. ಹಲೋ ಗೆಳೆಯರೇ, ನಾನು ನಿಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್. ಇವತ್ತು ಲಕ್ಷ್ಮಿ ಅಂದರೆ ಯಾರು ಅನ್ನುವ ವಿಚಾರ. ನಮಗೆ ಸಾಮಾನ್ಯವಾಗಿ ಲಕ್ಷ್ಮಿ ಅಂತಂದರೆ ಹಣ, ಸಂಪತ್ತು, ಇದನ್ನು ಲಕ್ಷ್ಮಿ ಅಂತ ನಿಜ, ಅವಳು ಲಕ್ಷ್ಮಿ. ಆದರೆ ಅವಳು ಬರೀ ಧನಲಕ್ಷ್ಮಿ. ಆಯಿತು, ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ. ಆ ಬಂದಿರೋ ಲಕ್ಷ್ಮಿ ನಮಗೆ ಆನಂದ, ಸೌಖ್ಯ, ಸಮಾಧಾನ, ಶಾಂತಿ, ನೆಮ್ಮದಿ ಕೊಡಬೇಕು ಅಂದರೆ ಬೇರೆದು ಲಕ್ಷ್ಮಿಯರು ಬರಬೇಕಲ್ವ? ಈಗ ನನ್ನ ಹತ್ರ ಸಾಕಷ್ಟು ಸಂಪಾದನೆ ಮಾಡಿದೆ. ಆದರೆ ಬೇರೆ ಸಂಪಾದನೆಗಳು ಆಗದೆ ಇದ್ದರೆ ಆ ಬೇರೆ ಸಂಪಾದನೆ ಯಾವುದು? ನನಗೆ ಆ ಲಕ್ಷ್ಮಿ, ಧನಲಕ್ಷ್ಮಿಯ ಕೃಪೆ ನನಗಾಗಿದೆ ಅಂತ ಅವಳನ್ನು ಅನುಭವಿಸೋದಕ್ಕೆ ಮುಖ್ಯವಾಗಿ ನನಗೆ ಆರೋಗ್ಯ ಲಕ್ಷ್ಮಿ ಬೇಕು ಕಣ್ರಿ. ಆರೋಗ್ಯ ಬಂತು, ಆರೋಗ್ಯ ಬಂದಾಗ ಅದನ್ನು ಅನುಭವಿಸ್ತಾ ಇರ್ತೀನಿ. ಆನಂದ ಲಕ್ಷ್ಮಿ ಬರಬೇಕು ಕಣ್ರಿ. ಆ ಆನಂದವನ್ನು ಅನುಭವಿಸಬೇಕು ಅಂತಂದರೆ ನಾವು ನಮ್ಮ ಜ್ಞಾನ ವಿಕಾಸ ಆಗಬೇಕು, ಜ್ಞಾನಲಕ್ಷ್ಮಿ ಬೇಕು ಕಣ್ರಿ. ಜ್ಞಾನ ಲಕ್ಷ್ಮಿ ಬರಬೇಕು ಅಂತಂದರೆ ನಮಗೆ ವಿದ್ಯಾಲಕ್ಷ್ಮಿ ಬೇಕು ಕಣ್ರಿ. ಮತ್ತೆ ಇನ್ನೂ ನಮ್ಮ ಜೀವನ ಇನ್ನೂ ಬೆಳೆದಬೇಕು ಅಂತಂದರೆ ವೈಭವ ಲಕ್ಷ್ಮಿ ಬೇಕು ಕಣ್ರಿ. ಹೀಗೆ ಲಕ್ಷ್ಮಿಯನ್ನ ಬರೀ ಧನಲಕ್ಷ್ಮಿಯನ್ನಷ್ಟೇ ನಾವು ಸಂಪಾದಿಸಿದ್ರೆ ಸಾಲದು. ಆರೋಗ್ಯ ಲಕ್ಷ್ಮಿ, ಆಯುರ್ ಲಕ್ಷ್ಮಿ, ಆನಂದ ಲಕ್ಷ್ಮಿ, ತೃಪ್ತ ಲಕ್ಷ್ಮಿ, ವಿವೇಕ ಲಕ್ಷ್ಮಿ, ಶಾಂತ ಲಕ್ಷ್ಮಿ, ಜ್ಞಾನ ಲಕ್ಷ್ಮಿ. ಅಯ್ಯೋ ನಿಜ. ನಾವು ಪರಿಪೂರ್ಣ ಬದುಕನ್ನು ನಾವು ಸಾಗಿಸಬೇಕು ಅಂತಂದರೆ ಇದೆಲ್ಲವನ್ನು ಲಕ್ಷ್ಮೀ ರೂಪದಲ್ಲಿರುವಂಥದ್ದನ್ನು ನಾವು ಸಂಪಾದಿಸಬೇಕು. ಬರೀ ಧನಲಕ್ಷ್ಮಿ ಇಟ್ಕೊಂಡಂಥ ಸಂದರ್ಭದಲ್ಲಿ ಬೇರೆದೆಲ್ಲ ಲಕ್ಷ್ಮಿಯರು ದೂರ ಇದ್ದುಬಿಟ್ರೆ ಧನಲಕ್ಷ್ಮಿ ಬೇಜಾರು ಮಾಡ್ಕೊತಾಳೆ. ನೋಡಪ್ಪ, ನಾನು ಬಂದಿದ್ದೀನಿ, ಆದರೆ ನೀನು ಬೇರೆ ಸಂಪಾದನೆ ಮಾಡಿಲ್ವಲ್ಲಯ್ಯ. ಆರೋಗ್ಯ ಸಂಪಾದನೆ ಮಾಡ್ಕೊಳಪ್ಪ, ಆನಂದ ಸಂಪಾದನೆ ಮಾಡ್ಕೊಳಪ್ಪ, ಸಂತೋಷ ಸಂಪಾದನೆ ಮಾಡ್ಕೊಳಪ್ಪ. ಇದೆಲ್ಲ ಸಂಪಾದನೆ ಮಾಡೋಕ್ಕೆ ಏನು ಬೇಕು? ಇದೆಲ್ಲವನ್ನು ಸಂಪಾದನೆ ಮಾಡಬೇಕಾದ್ರೆ ಮನಸ್ಸು ಬಹಳ ಸೂಕ್ಷ್ಮವಾಗಿ ನಡೆಸ್ಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ ಆಸೆ, ಕ್ರೋಧ, ಕಾಮ ಇವ್ಯಾವೂ ಇರಬಾರ್ದು. ಅದನ್ನು ಅರಿಷಡ್ವರ್ಗ ಅಂತ ಹೇಳ್ತಾರೆ. ಅರಿಷಡ್ವರ್ಗ, ಹರಿ ಅಂದರೆ ಶತ್ರು, ಷಡ್ವರ್ಗ ಅಂದರೆ 6: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವುಗಳಿಗೆ ಲಾಕ್ ಮಾಡ್ಕ, ಇವುಗಳನ್ನು ತಾಳ್ಮೆಯಿಂದ ಇಟ್ಕ, ಸಮಾಧಾನವಾಗಿ ಇಟ್ಕ. ಪ್ರತಿಯೊಂದು ಜೀವಿಗೂ ಇವಷ್ಟು ಇರ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಪ್ರತಿಯೊಂದು ಜೀವಿಗೂ ಇರ್ತವೆ. ಆದರೆ ಅವು ನಮ್ಮನ್ನು ಮೀರಿ ಬೆಳೆಯೋದಕ್ಕೆ ಬಿಡಬಾರ್ದು. ಅವು ಎಷ್ಟು ಉಪಯೋಗಿಸಬೇಕೋ ಅಷ್ಟೇ ಉಪಯೋಗಿಸಬೇಕು. ಆಗ ನೋಡಿ ನಮಗೆ ಅಹಂಕಾರ ಅನ್ನೋದು ಬರೋದಿಲ್ಲ, ಗರ್ವ ಅನ್ನೋದು ಬರೋದಿಲ್ಲ. ಕೆಲವರು ಇದ್ದಾರೆ, ಯಾಕೆಂದರೆ ಗರ್ವದಲ್ಲಿ ನಾನಾ ವಿಧ ಇದೆ ಕಣ್ರಿ. ಮದ ಅನ್ನೋದು ನಾನಾ ವಿಧ ಇದೆ ಕಣ್ರಿ. ಮದಗಳು ಬರಬಾರ್ದು ನಮಗೆ. ಅವೆಲ್ಲವನ್ನು ಸಪ್ರೆಸ್ ಮಾಡ್ಕೊಂಡು ಜಗತ್ತನ್ನು ನೋಡಿಕೊಂಡು ಜಗತ್ತಿಗೆ ಏನು ಕೊಡಬೇಕೋ ಅದನ್ನು ಕೊಟ್ಟರೆ ನಾವು ನೆಮ್ಮದಿಯಾಗಿರ್ತೀವಿ. ಯಾಕೆಂದರೆ ನಾವು ಈ ಕಡೆಯಿಂದ ಕೊಟ್ಟರೆ ಜಗತ್ತನ್ನು ಆ ಕಡೆಯಿಂದ ನಮಗೆ ಕೊಡುತ್ತೆ ಕಣ್ರಿ. ನನಗೆ ಮಾತ್ರ ಎಲ್ಲ ಬೇಕು, ನಾನು ಯಾರಿಗೂ ಏನೂ ಕೊಡಲ್ಲ ಅಂದರೆ ಪ್ರೀತಿ ಕೊಡಲ್ಲ, ಸ್ನೇಹ ಕೊಡಲ್ಲ, ಅವರಿಗೆ ಅಭಿಮಾನ ಕೊಡಲ್ಲ, ಸಹಾಯ ಮಾಡಲ್ಲ, ಸಹಕರಿಸೋದಿಲ್ಲ, ಅವ್ರನ್ನ ನಂಬೋದಿಲ್ಲ. ಬರೀ ನನ್ನನ್ನು ಮಾತ್ರ ಎಲ್ಲರೂ ನಂಬಬೇಕು, ಎಲ್ಲರೂ ಸಹಾಯ ಮಾಡಬೇಕು, ಎಲ್ಲರೂ ನಾನು ಹೇಳ್ದಂಗೆ ಕೇಳಬೇಕು, ಎಲ್ಲರೂ ನನ್ನ ಮಾತನ್ನು ನಂಬಬೇಕು. ಇದೇ ಆಗೋಗ್ಬಿಟ್ರೆ ಆ ಕಡೆಯಿಂದ ಬರಲ್ಲ. ಬರದೇ ಇದ್ದಾಗ ಏನಾಗುತ್ತೆ? ಎಲ್ಲ ಇರುತ್ತೆ ನಮ್ಮ ಹತ್ರ, ಏನೂ ಇಲ್ಲದೆ ಇದ್ದಂಗೆ ಇರ್ತೀವಿ. ಯಾಕೆಂತಂದರೆ ಇವತ್ತಿನ ಈ ಜಗತ್ತಿನಲ್ಲಿ ನಾವು ಮದದಿಂದ ದೂರ, ಮದ ಬಂದ್ಬಿಡುತ್ತೆ ಕೆಲವರಿಗೆ. ಬಂದ ತಕ್ಷಣ ಗೊತ್ತಾಯ್ತು, ವಿದ್ಯಾಮದ,
ಕೆಲವರಿಗೆ ನಾನು ಚೆನ್ನಾಗಿ ನನ್ನಷ್ಟು ಓದ್ದವ್ರು ಯಾರೂ ಇಲ್ಲ, ನಾನು ಮಹಾನ್ ಬುದ್ಧಿವಂತ, ನಾನು ಹೇಳಿದ್ದೆ ಸರಿ, ನಾನು ಹೇಳಿದ್ದೆ ಸತ್ಯ ಅನ್ನೋದು ವಿದ್ಯಾಮದ. ಕೆಲವರಿಗೆ ರೂಪಮದ, ನಾನು ತುಂಬ ಬ್ಯೂಟಿ, ನಾನು ನೋಡು ಅವನು ಹೆಂಗಿದ್ದಾನೆ ಕರಿಯ, ಇವನು ಉಬ್ಬಲ್ಲಿ, ಇವನು ಹಂಗೆ ಕುಂಟ, ಇವನು ಕುರುಡ, ಈ ರೀತಿ ಮದ. ರೂಪಮದ. ಧನಮದ, ಹಣ ಹಣ ಬಂದ್ಬಿಡ್ತಾವೆ. ನನಗೆ ನನಗೆ ಯಾರು ಕೇರ್ ಮಾಡೋಂಗೆ, ನಾನು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ತೀನಿ ಅನ್ನುವಂಥ ಧನಮದ, ವಿದ್ಯಾಮದ, ರೂಪಮದ, ಧನಮದ, ಈ ರೀತಿಯ ಮದಗಳು ನಮಗೆ ತುಂಬಿಟ್ರೆ ಬಹಳ ಕಷ್ಟ ಕಂಡ್ರೆ. ಆದ್ದರಿಂದ ಇವುಗಳನ್ನೂ ಕೂಡ ನಾವು ಸಪ್ರೆಸ್ ಮಾಡ್ಕೋಬೇಕು. ಆವಾಗ ನೋಡಿ ಒಬ್ಬೊಬ್ಬರೇ ಲಕ್ಷ್ಮೀ ನಮ್ಮ ಬದುಕಿನೊಳಗೆ ಪ್ರವೇಶ ಮಾಡ್ತಾಳೆ. ಮೊದಲನೇದಾಗಿ ನಾವು ಗಮನಿಸಬೇಕೀಗ ಎಲ್ಲ ಮ್ಯಾಕ್ಸಿಮಮ್ ನಾವು ಈ ರೀತಿ ಮದಗಳಿಗೆ ಒಳಗಾಗಿ ಹರಿಷಡ್ವರ್ಗಗಳನ್ನು ಕಂಟ್ರೋಲ್ ಮಾಡ್ದೇನೆ ಇವತ್ತು ನಾನಾ ಕಾಯಿಲೆಗಳು ಬಂದುಬಿಟ್ಟಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಸ್ಟ್ರೆಸ್ಸಿಂದ ಬರುವಂಥದ್ದೇ ಪ್ಯಾಂಕ್ರಿಯಾಸಿಸ್ ಪ್ರಾಬ್ಲಮ್ ಆಯಿತು ಅಂತಂದರೆ ಬರೋದೇ ಡಯಾಬಿಟಿಸ್. ಸ್ಟ್ರೆಸ್ಸಿಂದ ಬರುವಂಥದ್ದೇ ಆ ಡಯಾಬಿಟಿಸಿನ ಬ್ರದರು ಬ್ಲಡ್ ಪ್ರೆಷರು. ಆದರೆ ಅದು ಬಂದ ತಕ್ಷಣ ಮಾತ್ರೆ ಮೆಡಿಸಿನ್ ತಗೊಂಬಿಟ್ರೆ ವಾಸಿ ಆಗುತ್ತೆ ಅಂತ ಇಲ್ಲ, ಅದು ಸಪ್ರೆಸ್ ಆಗುತ್ತೆ. ಆಗ ಆರೋಗ್ಯ ಲಕ್ಷ್ಮಿ ದೂರ ಹೊರಟೋಗ್ಬಿಡ್ತಾಳೆ. ಇಲ್ಲಪ್ಪ ನೀನೇನೋ ಇದು ಸರಿಯಾಗಿಲ್ಲ, ನೀನು ನನ್ನನ್ನು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೀಯಾ ಅಂತೇಳಿ ಆರೋಗ್ಯ ಲಕ್ಷ್ಮಿ ನಾವು ಸಂಪಾದನೆ ಮಾಡಬೇಕಾಗುತ್ತೆ. ಆವಾಗ ಆರೋಗ್ಯ ಲಕ್ಷ್ಮಿ ಹುಡ್ಕೊಂಡು ಹೋಗ್ತೀವಿ, ವಾಕಿಂಗ್ ಹೋಗ್ತೀವಿ, ಜಿಮ್ಗೆ ಹೋಗ್ತೀವಿ, ಮೆಡಿಸಿನ್ ತಗೊಂತೀವಿ, ಮಸಾಜ್ ಮಾಡಿಸ್ತೀವಿ, ಏನೆಲ್ಲ ಮಾಡಿಸ್ತೀವಿ. ಆದರೆ ಆರೋಗ್ಯ ಲಕ್ಷ್ಮಿ ಸುಲಭ ಬರೋದಿಲ್ಲ. ಒಮ್ಮೆ ಆರೋಗ್ಯ ಲಕ್ಷ್ಮಿ ಹೆಜ್ಜೆನಿಂದ ಕಿಟ್ಲು ಅಂದರೆ ಮತ್ತೆ ವಾಪಸ್ಸು ನಮ್ಮ ಹತ್ತಿರಕ್ಕೆ ಬರಲ್ಲ. ಆದ್ದರಿಂದ ಆರೋಗ್ಯ ಲಕ್ಷ್ಮಿಯನ್ನು ನಾವು ಚೆನ್ನಾಗಿ ಗಮನಿಸಬೇಕು. ನೋಡಿ, ಡಯಾಬಿಟಿಸ್ ಇದೆಲ್ಲ ಬಂದಾಗ ನಾವು ಮಾತ್ರೆಗಳನ್ನು ತಗೋತೀವಿ, ಅದನ್ನು ಸ್ವಲ್ಪ ಹೇಳಬೇಕು ಅನ್ಸುತ್ತೆ. ಮಾತ್ರೆಗಳು ಟೆಂಪರರಿ ರಿಲೀಫು. ಡಯಾಬಿಟಿಸ್ ಬಂದಾಗ ಮಾನಸಿಕವಾಗಿ ನಾವು ಬಹಳ ನೆಮ್ಮದಿಯನ್ನು ಹುಡುಕೋಬೇಕು, ಸ್ಟ್ರೆಸ್ಗಳಿಂದ ದೂರ ಇರಬೇಕು, ಚಂಚಲತೆಯಿಂದ ದೂರ ಇರಬೇಕು, ಅಸೂಯೆಯಿಂದ ದೂರ ಇರಬೇಕು, ಇನ್ನೊಬ್ಬರು ನೋಡಿ ಸಂಕಟ ಪಡೋದ್ರಿಂದ ದೂರ ಇರಬೇಕು, ವಾಕಿಂಗ್ ಮಾಡಬೇಕು. ನ್ಯಾಚುರಲ್ ಆಗಿ ಬೇಕಾಗಿರೋದು ಡಯಾಬಿಟಿಸ್ ಇರೋರಿಗೆ ನಾವು ಏನೇ ಫುಡ್ ತಗೊಂಡ್ರು ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಗ್ಲೂಕೋಸನ್ನು ನಾವು ಬರ್ನ್ ಮಾಡಬೇಕು. ಡಯಾಬಿಟಿಸು ಕಾಯಿಲೆ ಅಲ್ಲ, ಶುಗರು ಕಾಯಿಲೆ ಅಲ್ಲ, ನಮ್ಮ ದೇಹದಲ್ಲಿ ಆಗಿರುವಂಥ ಒಂದು ಡಿಫೆಕ್ಟು, ಕೊರತೆ. ಏನು ಕೊರತೆ? ಪ್ಯಾಂಕ್ರಿಯಾಸಿಸು ಇನ್ಸುಲಿನನ್ನು ರಿಲೀಸ್ ಮಾಡ್ತಾ ಇರಲ್ಲ. ಅವಾಗೇನು ಮಾಡ್ತೀವಿ? ಮಾತ್ರೆ ರೂಪದಲ್ಲಿ, ಇನ್ಸುಲಿನ್ ರೂಪದಲ್ಲಿ ಹೊರಗಡೆಯಿಂದ ಹಾಕ್ತೀವಿ. ಅದಕ್ಕೆ ಸರಿಯಾಗಿ ಮಾಡಬೇಕು. ಅಷ್ಟೇ ಮಾಡಿದ್ರೆ ಆಗೋದಿಲ್ಲ. ಅದನ್ನು ನಾವು ವಾಕಿಂಗ್ ಮಾಡೋದ್ರ ಮೂಲಕ, ವಾಕಿಂಗ್ ಮಾಡಿದ್ರೆ ನಮ್ಮ ದೇಹದ ಬ್ಲಡ್ಡು ಹೀಟ್ ಆಗುತ್ತೆ. ಯೋಗ ಮಾಡಿದ್ರೆ ಬ್ಲಡ್ ಹೀಟ್ ಆಗಲ್ಲ, ವಾಕಿಂಗ್ ಮಾಡಿದ್ರೆ ಮಾತ್ರ ಬ್ಲಡ್ಡು ಹೀಟ್ ಆಗುತ್ತೆ. ಬ್ಲಡ್ ಹೀಟ್ ಆದಾಗ ಬೆವರಿನ ರೂಪದಲ್ಲಿ ಟಾಕ್ಸಿನ್ಸ್ ಎಲ್ಲ ಆಚೆಗೆ ಹೋಗುತ್ತೆ, ದೇಹ ಹಗುರಾಗುತ್ತೆ. ಆಗ ನೋಡಿ ಗ್ಲೂಕೋಸು ಬರ್ನ್ ಆಗುತ್ತೆ. ಗ್ಲೂಕೋಸ್ ಬರ್ನ್ ಆದಾಗ ನಾವು ತಿಂದ ಆಹಾರ ನಮಗೆ ತೃಪ್ತಿಯನ್ನು ಕೊಡ್ತದೆ. ಹಾಗಾಗಿ ನೋಡಿ, ನಾವು ಹೇಳ್ಬೋದು ನಾನು ಈಗ ಡಯಾಬಿಟಿಸ್ ಬಂದಿದೆ, ನಾನು ಸ್ವೀಟೇ ಮುಟ್ಟೋದಿಲ್ಲ, ಸಕ್ಕರೆ ಕಂಡ್ರೆ ದೂರ. ನೋಡಿ, ನೀವೇನು ತಿಂದರೂ ಅದರಲ್ಲಿ ಗ್ಲೂಕೋಸ್ ಇದೆ. ನೀವು ಬೇವಿನ ಮರದ ಮೇಲೆ ಕೂತ್ಕೊಂಡು ಹಾಗಲಕಾಯಿ ತಿಂದ್ರೂ ಕೂಡ ಅದರಲ್ಲಿ ಏನು ಗ್ಲೂಕೋಸ್ ಇರಬೇಕು, ಹಾಗಲಕಾಯಿನಲ್ಲಿ ಅದಿದ್ದೇ ಇರುತ್ತೆ. ಮೆಣಸಿನ್ಕಾಯಿನಲ್ಲೂ ಗ್ಲೂಕೋಸ್ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಡಯಾಬಿಟೀಸ್ ಇರುವಂಥವರು ಆರೋಗ್ಯ ಲಕ್ಷ್ಮಿ ಮೊದಲು ಸಂಪಾದನೆ ಮಾಡ್ಕೊಳ್ಳಿ. ಡಯಾಬಿಟೀಸು BP ಇರುವಂಥವ್ರಿಗೆ ಇದು ಕಂಪಲ್ಸರಿ. ಮೊದಲನೇ ಪ್ರಿಫರೆನ್ಸ್ ಏನು ಅಂತಂದರೆ ನೀವು ವಾಕಿಂಗ್ ಮಾಡಬೇಕು. ವಾಕಿಂಗ್ ಮಾಡುವಾಗ ಮಾತಾಡಬಾರ್ದು. ಜಗತ್ತಿಂದೆಲ್ಲ ಮಾತಾಡಿ ನೀವು ಎಕ್ಸೈಟ್ ಆಗ್ತಾ ಇದ್ರೆ ಅದು ಹೆಂಗ್ರಿ BP ಕಡಿಮೆ ಆಗುತ್ತೆ? ದೇಹ ವಾಕಿಂಗ್ ಮಾಡಿರ್ಬೋದು, ನಮ್ಮ ವಾಕಿಂಗ್ ಮಾಡ್ತಾ ಇದ್ದೀವಿ ಅಂಥೇಳಿ ನಮ್ಮ ಬ್ರೈನಿಗೆ ಟ್ಯೂನಪ್ ಆಗಬೇಕು. ಅದು ಟ್ಯೂನಪ್ ಆಗೋದು ಯಾವಾಗ ಅಂದರೆ ಮೌನವಾಗಿ ವಾಕಿಂಗ್ ಮಾಡ್ತಾ ನಮ್ಮ ಬ್ರೀತಿಂಗಿಗೂ ನಮ್ಮ ಹೆಜ್ಜೆಗೂ ರಿದಮ್ ಇರಬೇಕು. ಹಾಗೆ ರಿದಮ್ ಇದ್ದಾಗ ಮಾತ್ರ ಬ್ಲಡ್ ಸರ್ಕ್ಯುಲೇಷನ್ನು ಕರೆಕ್ಟ್ ಆಗ್ತದೆ, ಬಾಡಿ ಹೀಟ್ ಆಗ್ತಾ ಇರ್ತದೆ, ಬ್ಲಡ್ಡಲ್ಲಿರುವಂಥ ಟಾಕ್ಸಿನ್ಸ್ ಎಲ್ಲ ಈಚೆಗೆ ಬೆವರ ಮೂಲಕ ಹೊರಗಡೆ ಹೋಗ್ತದೆ. ಆವಾಗ ನೋಡಿ ಬಾಡಿ ಮತ್ತು ಮನಸ್ಸು ಹಗುರವಾಗ್ತದೆ. ಮೊದಲನೇ ಪ್ರಿಫರೆನ್ಸು ವಾಕಿಂಗು. ಎರಡನೇ ಪ್ರಿಫರೆನ್ಸು ಫುಡ್ಡಲ್ಲಿ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ನಮಗೆ ಅಗತ್ಯಕ್ಕಿಂತ ಹೆಚ್ಚಿಗೆ ತಿಂದು ಆಸೆಪಟ್ಟು, ನಾಲಿಗೆ ಮಾತು ಕೇಳ್ಕೊಂಡು ಆಸೆಪಟ್ಟು ತಿಂದುಬಿಟ್ರೆ ದೇಹಕ್ಕೆ ಎಫೆಕ್ಟು. ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದಿಲ್ಲ. ಹಾಗಾಗಿ ಆ ಫುಡ್ಡಲ್ಲಿ ಕಂಟ್ರೋಲ್ ಇರಬೇಕು. ಮೂರನೇ ಪ್ರಿಫರೆನ್ಸು ಮೆಡಿಸನ್ನಿಗೆ ಕೊಡಬೇಕು.
ಮೆಡಿಸನ್ನಿಗೆ ಕೊಡಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ ಹೋಗಿದ್ದೀವಿ, ನಮಗೆ ಮೆಡಿಸನ್ ಕೊಟ್ಟಿದ್ದಾರೆ, ಇವತ್ತು ಸ್ವೀಟ್ ತಿಂದ್ಬಿಟ್ಟಿದ್ದೀನಿ, ಇನ್ನೊಂದು ಮಾತ್ರೆ ಜಾಸ್ತಿ ಹಾಕಿದ್ರಾಯ್ತು. ಖಂಡಿತ ಅಲ್ಲ, ಸುಳ್ಳೋದು, ತಪ್ಪೋದು. ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ವಾಕಿಂಗು, ಸೆಕೆಂಡ್ ಪ್ರಿಫರೆನ್ಸು ಫುಡ್ಡು, ಥರ್ಡ್ ಪ್ರಿಫರೆನ್ಸು ಮೆಡಿಸನ್ನಿಗೆ ಕೊಟ್ಟರೆ ಒಂದಷ್ಟು ದಿನ ನೆಮ್ಮದಿಯಾಗಿ ಬದುಕ್ಬೋದು. ಬಿ ಪಿನೂ ಕಡಿಮೆ ಆಗುತ್ತೆ. ಆರೋಗ್ಯ ಲಕ್ಷ್ಮಿ, ಜ್ಞಾನಲಕ್ಷ್ಮಿ. ಓದ್ರಿ, ಸ್ವಲ್ಪ ಉಪನ್ಯಾಸಗಳನ್ನು ಕೇಳ್ರಿ, ಒಳ್ಳೊಳ್ಳೆ ವಿಚಾರಗಳನ್ನು ಕೇಳ್ರಿ. ಬರೀ ದುಡ್ಡು ಬರೋ ಜಾಗನೇ ನೋಡಬೇಡ್ರಿ. ಯಾವಾಗ ನಾವು ದುಡ್ಡಿಂದೆ ಅಂತ ಹೇಳ್ತೀವಿ, ಆ ರೀತಿ ಅದನ್ನು ನೋಡೋದಕ್ಕೆ ಈಗ ಸಾಕಷ್ಟು ಜನ ಉಟ್ಕೊಂಡ್ಬಿಟ್ಟಿದ್ದಾರೆ ಕಣ್ರಿ. ನಂಬಿಕೆಗಳು ಎಷ್ಟಿರ್ಬೇಕು ಅಷ್ಟೇ ಇರಬೇಕು ಕಣ್ರಿ. ಈ ದೇವಸ್ಥಾನಕ್ಕೆ ಹೋದೆ, ಅಲ್ಲಿಂದ ಬರೋದಲ್ಲ, ನಾನು ಸಾಲ ತೀರ್ತೀನಿ. ಹೆಂಗ್ರಿ ಸಾಲ ತೀರುತ್ತೆ? ನೀವು ದುಡಿದನೇ ನಿಮ್ಮ ಪರಿಹಾರನ ನಾನು ಆ ಹೋಮ ಮಾಡಿ ತೀರಿಸ್ತೀನಿ ಅಂದ್ಬಿಟ್ರೆ ಹಂಗೆ ಆಗೋದಿಲ್ಲ ಕಣ್ರಿ. ದೇವ್ರು ಇದ್ದೇ ಇದ್ದಾನೆ, ಹೋಮ ಮಾಡೋದು ಸರಿ, ಆದರೆ ನಿಮ್ಮ ಮನಸ್ಸು ಮೊದಲು ಕೇಂದ್ರೀಕರ. ಆದ್ದರಿಂದ ನಿಮಗೆ ನೆಮ್ಮದಿ ಲಕ್ಷ್ಮಿ ಬೇಕು, ಶಾಂತ ಲಕ್ಷ್ಮಿ ಬೇಕು, ತೃಪ್ತ ಲಕ್ಷ್ಮಿ. ತೃಪ್ತಿಯಿಂದಿರೋದು ಕಲ್ತ್ಕೊಳ್ರಿ. ಏನಿರುತ್ತೆ ಅದನ್ನು ಅನುಭವಿಸೋ ತೃಪ್ತಿಯನ್ನು ಇಟ್ಕೊಳ್ಬೇಕು ನಾವು. ತೃಪ್ತ ಲಕ್ಷ್ಮಿ, ಜ್ಞಾನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿವೇಕ ಲಕ್ಷ್ಮಿ. ಹೀಗೆ ಲಕ್ಷ್ಮಿಯರು ಅಂದರೆ ಬರೀ ಧನಲಕ್ಷ್ಮಿ ಅಲ್ಲ. ಧನಲಕ್ಷ್ಮಿ ನಿಮಗೆ ತೃಪ್ತಿಯನ್ನು ಕೊಡಬೇಕು ಅಂತಂದರೆ ಇನ್ನು ಉಳಿದ ಎಲ್ಲ ಲಕ್ಷ್ಮಿಯರನ್ನು ಸಂಪಾದಿಸಬೇಕು. ಆ ನಿಟ್ಟಿನಲ್ಲಿ ಯಾರನ್ನ ಕಂಡರೂ ಕೂಡ ಸಂತೋಷದಿಂದ ಮಾತಾಡಿ, ನಗುತ್ತಾ ಮಾತಾಡಿ, ಅನುಮಾನಗಳನ್ನು ಇಟ್ಕೊಂಡು ಮಾತಾಡಬೇಡ್ರಿ. ಎಲ್ಲರೂ ಕೂಡ ನಮ್ಮವರೇ ಅನ್ನೋ ಭಾವನೆ ಇರಲಿ. ಯಾಕೆಂದರೆ ನಮಗೆ ನಮ್ಮವರು ನಾವು ಏನು ಅನ್ಕೊಂಡಿದ್ದೋ ಅವ್ರು ಯಾವತ್ತೂ ನಮ್ಮವರು ಆಗಿರೋದಿಲ್ಲ. ನಮಗೆಲ್ಲ ಇವತ್ತು ಸಹಾಯ ಮಾಡಿರೋದೆಲ್ಲ ಬೇರೆಯವರು, ಹೊರಗಡೆಯವರೇ ನಮಗೆ ಸಹಾಯ ಮಾಡಿರೋದು. ಎಲ್ಲರಿಗೂ ಅದೇ ರೀತಿ ಇದೆ. ಹಾಗಾಗಿ ಎಲ್ಲರನ್ನು ಸಮಭಾವದಿಂದ ನೋಡಬೇಕು, ಸಮಾನ ದೃಷ್ಟಿಯಿಂದ ನೋಡಬೇಕು. ತನ್ನಂತೆ ಪರರ ಬಗ್ಗೆ ನನಗೆ ಅವನು ಅನ್ನೋ ಭಾವನೆಗಳನ್ನು ಇಟ್ಕೊಂಡಾಗ ಸ್ವಲ್ಪ ನಾವು ಈ ಎಲ್ಲ ಲಕ್ಷ್ಮಿಯರು ನಮ್ಮ ಹತ್ರ ಬರ್ತಾರೆ. ಈ ಜೀವಕ್ಕೆ ಒಂದು ಆಶ್ರಯವನ್ನು ಕೊಡ್ತಾರೆ, ನೆಮ್ಮದಿಯನ್ನು ಕೊಡ್ತಾರೆ ಗೆಳೆಯರೇ ಅಂತ ಹೇಳ್ತಾ, ಲಕ್ಷ್ಮಿ ಅಂದರೆ ಬರೀ ಧನಲಕ್ಷ್ಮಿ ಒಬ್ಬಳೇ ಅಲ್ಲ, ಬಹಳಷ್ಟು ಲಕ್ಷ್ಮಿಯರಿದ್ದಾರೆ. ಎಲ್ಲ ಲಕ್ಷ್ಮಿಯನ್ನು ಕೂಡ ನಮ್ಮವಳನ್ನಾಗಿ ಮಾಡ್ಕೊಳ್ಬೇಕು ಅಂದರೆ ಅದಕ್ಕಾಗಿ ನಮ್ಮದೇ ಆದ ಭಾವನೆಗಳನ್ನು ಬದಲಾವಣೆ ಮಾಡಿಕೊಂಡು ನೆಮ್ಮದಿಯ ಜೀವನವನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ವಿಚಾರವನ್ನು ಮುಗಿಸ್ತಾನೆ. ಮುಂದಿನ ವಾರ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತಾನೆ. ಅಲ್ಲಿಯವರೆಗೂ ನಮಸ್ಕಾರ ಗೆಳೆಯರೇ.